ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. 2 ಮಾರ್ಕ್ಸ್ ಕ್ವಶನ್ ಮಾಡಿ ಮೇಡಮ್ ಅಂತ ಕಮೆಂಟ್ ಹಾಕ್ತಾ ಇದ್ರಿ. ಈಗ ಫಸ್ಟ್ ಇಯರ್ PUC ಫಸ್ಟ್ ಇಯರು ಮಾಡೆಲ್ ಕ್ವಶನ್ ಪೇಪರಲ್ಲಿ 2 ಮಾರ್ಕ್ಸ್ ಏನಿದೆ ಅಲ್ಲ ಅದನ್ನು ಫಸ್ಟ್ ಮಾಡಿಬಿಡೋಣ. ಆಮೇಲೆ ನಿಮಗೆ ಕ್ವಶನ್ ಬ್ಯಾಂಕ್ ಒಂದು ಇದೆ. ಕ್ವಶನ್ ಬ್ಯಾಂಕ್ ಅದನ್ನು ನೋಡಿಬಿಟ್ರೆ, ಯಾಕಂದರೆ ತುಂಬಾ ಕ್ವಶನ್ಸ್ ಇದೆ 2 ಮಾರ್ಕ್ಸಿಂದು, ಇದೇ ಬರುತ್ತೆ ಅಂತ ಹೇಳಲಿಕ್ಕಿಲ್ಲ. ಬಟ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ನ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೋಡೋಣಂತೆ, ಪಾಸಿಬಲ್ ಆದರೆ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ಕ್ವಶನ್ ಬ್ಯಾಂಕಲ್ಲಿರುವಂಥ 2 ಮಾರ್ಕ್ಸ್ ಕ್ವಶನ್ಸ್ನ ನಾನು ಈಗ ಬಿಡಿಸ್ಬಿಡ್ತೀನಿ ನಿಮಗೆ. ರೈಟ್ 2 ಬ್ರಾಂಚಸ್ ಆಫ್ ಸ್ಟಾಟಿಸ್ಟಿಕ್ಸ್ ಅಂತ ಇದೆ, ಹೌದಾ? ನಿಮಗೆ ಅದು ಫಸ್ಟ್ ಚಾಪ್ಟ್ರಲ್ಲಿ 1 ಕ್ವಶನ್ ಬರೋದಾದರೆ, ನಿಮಗಲ್ಲಿ ಫಂಕ್ಷನ್ಸು ಮತ್ತು ಲಿಮಿಟೇಷನ್ಸು ಮತ್ತು ಕ್ಯಾರೆಕ್ಟರಿಸ್ಟಿಕ್ಸು, ಮೆಥಡ್ಸು, ಡಿಸ್ಟ್ರಸ್ಟ್, ಇದೆಲ್ಲ ಕ್ವಶನ್ಸು. ಮತ್ತು ಫಸ್ಟ್ ಸಮ್ ಬೇಸಿಕ್ ಕಾನ್ಸೆಪ್ಟಲ್ಲಿ ವೇರಿಯೇಬಲ್ಲು, ಅಟ್ರಿಬ್ಯೂಟು, ನಾಮಿನಲ್ ಆ್ಯಂಡ್ ಆರ್ಡಿನಲ್ ಸ್ಕೇಲು, ಇದೆಲ್ಲ ಕ್ವಶನ್ಸು ಅಲ್ಲಿ ನೀವು ಸ್ಟಡಿ ಮಾಡಲೇಬೇಕಾಗುತ್ತೆ 1 ಮಾರ್ಕು ಮತ್ತು 2 ಮಾರ್ಕ್ಸ್ಗೆ. ಈಗ ಫಸ್ಟ್ ಬಂದುಬಿಟ್ಟು ರೈಟ್ 2 ಬ್ರಾಂಚಸ್ ಆಫ್ ಸ್ಟಾಟಿಸ್ಟಿಕ್ಸ್, ಹೌದಾ? ಈಗ ಬ್ರಾಂಚಸ್ ಆಫ್ ಸ್ಟಾಟಿಸ್ಟಿಕ್ಸ್ ಅಂತಂದರೆ ನೋಡೋಣ. ಈಗ ಓಕೆ, ಬ್ರಾಂಚಸ್ ಆಫ್ ಸ್ಟಾಟಿಸ್ಟಿಕ್ಸ್ ಯಾವುದು? ಫಸ್ಟ್ ಚಾಪ್ಟ್ರಲ್ಲೇ ಬರೋದು. ಫಸ್ಟ್ 1 ಬಂದುಬಿಟ್ಟು ಸ್ಟಾಟಿಸ್ಟಿಕಲ್ ಮೆಥಡ್ಸ್, ಆ್ಯಂಡ್ ಸೆಕೆಂಡ್ 1 ಈಸ್ ಅಪ್ಲೈಡ್ ಸ್ಟಾಟಿಸ್ಟಿಕ್ಸ್, ಹೌದಾ? ಅಪ್ಲೈಡ್ ಸ್ಟಾಟಿಸ್ಟಿಕ್ಸ್ ಇದು ಇದರಲ್ಲಿರುವಂಥ ಕ್ವಶನ್ಸು ಕೂಡ ಬರ್ಬೋದು. ಸೆಕೆಂಡ್ ಕ್ವಶನ್ನು ಮೆನ್ಷನ್ 2 ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್ ಅಂತಿದೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದು 3 ಮೆಥಡ್ಸನ್ನು ಕೊಟ್ಟಿದ್ದಾರಲ್ಲಿ. ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್, ವಾಟ್ ಈಸ್ ದ ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್ ಆ್ಯಂಡ್ ರೈಟ್ ದ ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್ ಅಂತಲೂ ಕೇಳ್ಬೋದು. ಸ್ಯಾಂಪ್ಲಿಂಗ್ ಡೆಫಿನಿಷನ್ನು ಮಾಡ್ಕೊಳ್ಬೇಕಾಗುತ್ತೆ ನೀವು. The procedure to extract the samples is called as a sampling. And first ಯಾವ್ಯಾವ ಮೆಥಡ್ಸ್ ಅಂತಂದರೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸೆಕೆಂಡ್ 1 ಬಂದುಬಿಟ್ಟು ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ಥರ್ಡ್ 1 ಸ್ಟ್ರಟಿಫೈಡ್ ಸ್ಯಾಂಪ್ಲಿಂಗ್. ಓಕೆ, ಇದು 3ರಲ್ಲಿ ನೀವು 2 ಯಾವುದಾದ್ರೂ ಬರೆದ್ರೂ ಕೂಡ ಅಲ್ಲಿ ಸಾಕು. ಯು ಆರ್ ಗೆಟಿಂಗ್ ಆಸ್ ಅ ಫುಲ್ ಮಾರ್ಕ್ಸ್. ಥರ್ಡ್ ಕ್ವಶನ್ನು ನಾನು ಇಲ್ಲಿ ಬೆಟ್ರ್ ಒಂದು ಪೇಜ್ ತೊಗೊಳ್ಳೋದೆ, ನಿಮಗೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಜಾಗ ಆಗಲ್ಲ. ಓಕೆ, ಥರ್ಡ್ ಬಂದುಬಿಟ್ಟು ಈಗ ಥರ್ಡ್ ಕ್ವಶನ್ನು ಪ್ರಾಕ್ಟಿಕಲ್ ಕ್ವಶನ್ ಇದೆ. ಪ್ರಾಕ್ಟಿಕಲ್ ಕ್ವಶನ್ ಯಾವುದಿದೆ? ಕಂಬೈನ್ಡ್ ಮೀನ್ ಇದೆ, ಕಂಬೈನ್ಡ್ ಅರ್ಥಮೆಟಿಕ್ ಮೀನು. ಕಂಬೈನ್ಡ್ ಅರ್ಥಮೆಟಿಕ್ ಮೀನು ಥರ್ಡ್ ಕ್ವಶನು. ಥರ್ಡ್ ಅಂತಂದರೆ 19 ಕ್ವಶನ್ ನಂಬರ್ 19. ಓಕೆ, ಕಂಬೈನ್ಡ್ ಅರ್ಥಮೆಟಿಕ್ ಮೀನ್ ಫಾರ್ಮುಲಾ ಇಸ್ x bar c is equals to n1 x1 bar plus n2 x2 bar divided by n1 plus n2. Then n1 is given as a 10 into 34 plus 20 into 37 divided by 10 plus 20. ಓಕೆ, ಆಫ್ಟರ್ ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರ್ ಬಂದುಬಿಟ್ಟು ನಿಮಗೆ ಹೇಳ್ತೀನಿ ರೀ. n1 x1 bar plus n2 x2 bar divided by n1 plus n2, 340 plus 740 divided by 30. The answer is 1080 divided by 30. That is equals to 36 answer. Okay, combined arithmetic mean is a answer is a 36. ಈಸಿ ಆಗಿರುವಂಥ ಕ್ವಶನ್ಸ್ ಕೊಟ್ಟಿರ್ತಾರೆ ಅಲ್ಲಿ. 20th ಕ್ವಶನ್ ಬಂದುಬಿಟ್ಟು ಫೈಂಡ್ ದ ರೇಂಜ್. ನೋಡಿ, ರೇಂಜ್ is equals to highest minus lowest value. What is the highest value in that? That is a 30 is the highest and the lowest value is a 6. Then the answer is
24. Okay. 21, question number 21, that is summation of d square ಕೊಟ್ಟಿದ್ದಾರೆ, n ಕೊಟ್ಟಿದ್ದಾರೆ, ಸ್ಪಿಯರ್ಮನ್ಸ್ ಕೋಯಿಫಿಷಿಯಂಟ್ ರ್ಯಾಂಕ್ ಕೋರಿಲೇಷನ್ ಕೇಳಿದಾರಲ್ಲ. ಸ್ಪಿಯರ್ಮನ್ಸ್ ರ್ಯಾಂಕ್ ಕೋರಿಲೇಷನ್ ಏನು? ಫಾರ್ಮುಲಾ ಈಸ್ r is equals to 1 minus 6 into summation of d square divided by n cube minus n. ಹೌದಾ? 1 minus 6 into summation of d square. What is a d square? That is a 21 divided by n cube. N is a 8. 8 cube minus 8. After calculating this one, the 1 minus 6 into 21, that is a 126 divided by 8 cube. 8 cube into minus 8. ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ 504 ಬಂದಿದೆ. ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ಇದನ್ನು. ನೆಕ್ಸ್ಟು 126 divided by 504, that is a 0.25 is the answer. The last answer is 0.75 is the answer. 21 question number. Nimka the formula carries a 1 mark and answer carries a 1 mark here. Next 22. Difference between a correlation and association of attributes. ನೋಡಿ, ಎರಡು ತುಂಬಾ ಈಸಿಯಾಗಿರುವಂಥ ಕ್ವಶನ್ನು. ಕೋರಿಲೇಷನ್ ಅಂದರೆ ಏನು? ಕೋರಿಲೇಷನ್ ಅಂದರೆ ದ ರಿಲೇಷನ್ ಬಿಟ್ವೀನ್ ಟು ವೇರಿಯೇಬಲ್ಸ್. ಹೌದಾ? ರಿಲೇಷನ್ಶಿಪ್ ಬಿಟ್ವೀನ್ ನ್ಯೂಮರಿಕಲ್ ವ್ಯಾಲ್ಯೂಸ್, ನ್ಯೂಮರಿಕಲ್ ವೇರಿಯೇಬಲ್ಸ್ ಅಂತ ತೊಗೊಳ್ತೀವಿ. ಅಸೋಸಿಯೇಷನ್ ಅಂದಾಗ ಅಟ್ರಿಬ್ಯೂಟ್ಸ್ ತೊಗೊಳ್ತೀವಿ ಅಷ್ಟೇ. ಇಲ್ಲಿ ನೀವು ಬರಿಬೋದು ಮೆಸರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ variables, two variables ಅಥವಾ more than two variables, that is called as a correlation. Then what is a association? Association of attributes is measures of relationship between a qualitative data ಅಥವಾ attributes. Attributes, that is called as association of attributes. Okay. 22 is aita. 23, question number 23 is that is a probability question. Probability question is probability of A intersection B is equals to 1/2 and probability of B is equals to 2/3 and probability of A intersection B, A given B. Then the formula is A given B is a probability of A intersection B divided by probability of B. Okay, both the values is given. That is a 1/2 divided by 2/3. Okay, then 1/2 into 3/2, that is equals to 3 divided by 4 is the answer. Next 23 aita. 24, question number 24, that is if expectation of x is equals to 80, expectation of y is equals to 10, then expectation of x plus y is expectation of x plus expectation of y. E of x plus E of y. 18 plus 10, that is equals to the answer is 28. Okay. This is a 2 marks questions. The model question paper ಇದೇ ರೀತಿಯಾದ ಕ್ವಶನ್ಸ್ ನಿಮಗೂ ಕೂಡ ಅಲ್ಲಿ ಬರುತ್ತೆ. ಡೋಂಟ್ ಮಿಸ್ ಅದನ್ನು ಮಿಸ್ ಮಾಡ್ಕೋಬೇಡಿ. ಆನ್ಸರ್ನ ಮಾಡಿ ನೀವು ಕಂಪ್ಲೀಟಾಗಿ ಒಂದು ಸ್ವಲ್ಪ ತರವಾಗಿ ಓದಿದರೆ ನೀವು ಆನ್ಸರ್ನ ಬರಿಬೋದು. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.